ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬುರುಡೆ ಮ್ಯಾನ್ ಈ ಬುರುಡೆ ಬಿಟ್ಕೊಂಡು ಓಡಾಡ್ತಾ ಇದ್ದಂಥ ಬುರುಡೆ ಮ್ಯಾನ್ ಚಿನ್ನಯ್ಯನಿಗೆ ಈಗ ಬೇಲ್ ಸಿಕ್ಕರೂ ಕೂಡ ಬಿಡುಗಡೆಯ ಭಾಗ್ಯ ಸಿಗ್ತಾ ಇಲ್ಲ. ಕಾರಣ ಶ್ಯೂರಿಟಿ ಕೊಡೋಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ. ಇವನನ್ನು ನಂಬೋದಾದರೂ ಹೇಗೆ? ಇವನ ನಂಬಿಕೆಯ ಮೇಲೆ ಇವನಿಗೆ ಶ್ಯೂರಿಟಿ ಕೊಡೋದಾದರೂ ಹೇಗೆ? ಯಾರು ಕೊಡ್ತಾರೆ? ಇದ್ರಲ್ಲಪ್ಪ ನೀ ಜೊತೆಗಾರರು ಕೊಡಬೇಕಾಗಿತ್ತು. ಶ್ಯೂರಿಟಿ ಸಿಗದೆ ಜೈಲಿನಲ್ಲೇ ಈಗ ಚಿನ್ನಯ್ಯ ಇರೋದು. ಶಿವಮೊಗ್ಗದ ಜಿಲ್ಲಾ ಕಾರಾಗೃಹದಲ್ಲಿ ಆರೋಪಿ ಚಿನ್ನಯ್ಯ ಇರೋದು. ನವೆಂಬರ್ 26ಕ್ಕೆ ಜಾಮೀನನ್ನು ಪಡೆದಿದ್ದಾರೆ. ಇಬ್ಬರು ಶ್ಯೂರಿಟಿದಾರರು 1 ಲಕ್ಷ ರೂಪಾಯಿ ಬಾಂಡ್ಗೆ ಕೋರ್ಟ್ ಆದೇಶವನ್ನ ಮಾಡಿದೆ. ಶ್ಯೂರಿಟಿ ಕೊಡುವವರಿಲ್ಲದೇನೆ ಈಗ ಜೈಲಲ್ಲಿ ಉಳಿದಿದ್ದಾರೆ. ಹೋಗಬಹುದೇನೋ ಈಗ ಒಂದಿಷ್ಟು ಜನ. ತುಂಬಾ ಜನ ಹೋರಾಟ ಮಾಡ್ತಾ ಇದ್ರಲ್ಲಪ್ಪ, ಯಾಕೆ ಬೇಲ್ ಕೊಡ್ಸಕ್ಕಾಗಲ್ವಾ? ಜಾಮೀನು ಸಿಕ್ಕು 9 ದಿನ ಕಳೆದ್ರೂ ಕೂಡ ಬಾಂಡ್ ನೀಡಿದ ಹಿನ್ನೆಲೆಯಲ್ಲಿ ಜೈಲಿನಲ್ಲಿನೇ ಈಗ ಮಾಸ್ಕ್ ಮ್ಯಾನ್ ಬುರುಡೆ ಮ್ಯಾನ್ ಚಿನ್ನಯ್ಯ ಇರೋದು. 12 ಕಂಡೀಷನ್ಗಳನ್ನು ಹಾಕಿ ಜಾಮೀನು ಮಂಜೂರನ್ನ ಮಾಡಿತ್ತು. 1 ಲಕ್ಷ ಬಾಂಡ್ ನೀಡದ ಹಿನ್ನೆಲೆಯಲ್ಲಿ 9 ದಿನಗಳಿಂದಲೂ ಕೂಡ ಶಿವಮೊಗ್ಗ ಜಿಲ್ಲಾ ಕಾರಾಗೃಹದಲ್ಲಿ ಮಾಸ್ಕ್ ಮ್ಯಾನ್ ಇರೋದು. ಅಷ್ಟೊಂದೆಲ್ಲ ಹೋರಾಟ ಮಾಡ್ತಾ ಇದ್ರು, ಅಷ್ಟೊಂದೆಲ್ಲ ಬೆಂಬಲವಾಗಿ ನಿಂತ್ಕೊಳ್ತಾ ಇದ್ರು, ಅಷ್ಟೊಂದೆಲ್ಲ ಯೂಟ್ಯೂಬಲ್ಲಿ ಕೂತ್ಕೊಂಡ್ಬಿಟ್ಟು ಪುಂಗಿ ಊದ್ತಾ ಇದ್ರು ಅವನು ಪರವಾಗಿ. ಎಲ್ಲೋದ್ರು? ಅವರವರ ಬೇಳೆಯನ್ನು ಬೇಯಿಸ್ಕೊಳ್ಳೋವರೆಗೂ ಮಾತ್ರ ನಿನ್ನನ್ನು ಬಳಕೆ ಮಾಡಿಕೊಂಡ್ರು ಅನ್ನುವಂಥದ್ದನ್ನು ಮೂರ್ಖ ಅರ್ಥ ಮಾಡ್ಕೊಳ್ಬೇಕು. ಈಗ ನಿನ್ನ ಇದಕ್ಕೆ ಯಾರು ಬರ್ತಾರೆ? ಎಲ್ಲೋದ್ರು? ಎಲ್ಲರೂ ಬರ್ಬೋದೇನೋ ಈಗ. ಪಾಪ ಅವ್ರಿಗೆ ಯಾರಿಗೂ ಗೊತ್ತಿರಲಿಲ್ವೇನೋ ಇದೆಲ್ಲ. ಚಿನ್ನಯ್ಯನನ್ನ ನಡು ನೀರಿನಲ್ಲೇ ಕೈಬಿಟ್ಟ ಬುರುಡೆ ಗ್ಯಾಂಗ್. ಚಿನ್ನಯ್ಯನನ್ನ ಬುರುಡೆ ಕಥೆಗೆ ಬಳಸಿಕೊಳ್ತಾ ಗ್ಯಾಂಗ್. ಅನುಮಾನನೇ ಬೇಡ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಏಕಾಂಗಿ ಆದ್ನ. ಈಗ ಚಿನ್ನಯ್ಯನಿಗೆ ಶ್ಯೂರಿಟಿ ಕೊಡುವವರೇ ಇಲ್ವಾ? ಜಾಮೀನು ಮಂಜೂರಾದ್ರೂ ಕೂಡ ಬಾಂಡ್ ನೀಡೋರಿಲ್ಲ. ಬುರುಡೆ ಗ್ಯಾಂಗ್ನ ಮಾತು ಕೇಳಿ ಕೆಟ್ಟಂತ ಬುರುಡೆ ಚಿನ್ನಯ್ಯ. ಬುರುಡೆ ಗ್ಯಾಂಗ್ನ ಮಾತು ಕೇಳಿ ಏನು ಕೆಡಬೇಕಾಗಿರ್ಲಿಲ್ಲ, ಇವನಿಗೂ ತಲೆ ಇರಬೇಕಾಗಿತ್ತು. ಇಷ್ಟು ವರ್ಷ ಅಲ್ಲಿ ಕೆಲಸವನ್ನ ಮಾಡಿದ್ದು, ಏನಾಗಿದೆ ಏನಿಲ್ಲ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕಾಗಿತ್ತು. ಹಾಗೇನಾದರೂ ಇದ್ರೂ ಕೂಡ ಅದಕ್ಕೆ ತಕ್ಕಂತೆ ಸಾಕ್ಷಿಗಳನ್ನು ರೆಡಿ ಮಾಡಬೇಕಾಗಿತ್ತು. ಅಲ್ಲಿ ಗುಂಡಿಯನ್ನು ಅಗಿಸ್ಬಿಟ್ಟು ಗುಂಡಿಯಲ್ಲಿ ಇದಾವೆ ತೋರಿಸ್ತೀವಿ ಅಂತ ಹೋದರೆ ಹೆಂಗೆ ಸಾಧ್ಯ ಆಗುತ್ತೆ? ಅಲ್ಲಾಗಿದೆಯೋ ಆಗಿಲ್ವೋ? ಆಗಿದೆ ಅಂತಲೇ ಇಟ್ಕೊಳ್ಳೋಣ. ಅದ್ರ ಬಗ್ಗೆ ಏನಾದರೂ ಸಾಕ್ಷಿಗಳನ್ನಾದರೂ ತರಬೇಕಲ್ವ ಇವರು? ನನ್ನ ಸಹೋದ್ಯೋಗಿ ಈಗ ಪುನೀತ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪುನೀತ್, ಯಾಕೆ ಇವರು ಪರವಾಗಿ ಅಷ್ಟೊಂದೆಲ್ಲ ಅಬ್ಬರಿಸಿ ಬೊಬ್ಬೆರಿತಾ ಇದ್ರು ಸೋಷಿಯಲ್ ಮೀಡಿಯಾದಲ್ಲೆಲ್ಲ? ಜೈ 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 ಅಂತೇಳಿ ಮೆರವಣಿಗೆ ಮಾಡಿದ್ದೇನು, ಗಲಾಟೆ ಮಾಡಿದ್ದೇನು? ಅಬ್ಬಬ್ಬಬ್ಬಬ್ಬಬ್ಬ, ಎಲ್ಲೋದ್ರಿ ಅವರೆಲ್ಲ? ಎಲ್ಲ ಬಿಲಗಳಲ್ಲಿ ಅಡ್ಕೊಂಡು ಕುತ್ಕೊಂಡ್ಬಿಟ್ರ? ಏನು ಕತೆ? ಖಂಡಿತವಾಗ್ಲೂ ಅದೇ ರೀತಿಯಾದಂಥ ಒಂದು ಅನುಮಾನವು ಕೂಡ ಸೃಷ್ಟಿ ಆಗ್ತಿರುವಂಥದ್ದು. ಯಾಕಂತ ಹೇಳಿದ್ರೆ ಧರ್ಮಸ್ಥಳದ ಷಡ್ಯಂತ್ರ ಪ್ರಕರಣಕ್ಕೆ ಸಂಬಂಧಿಸಿದಂತೆ A1 ಆರೋಪಿಯಾದಂತಹ ಚಿನ್ನಯ್ಯ ಮಾಸ್ಕ್ ಮ್ಯಾನ್ ಶಿವಮೊಗ್ಗದ ಕೇಂದ್ರ ಕಾರಾಗೃಹದಲ್ಲಿ ಕಳೆದ 2 ತಿಂಗಳ ಅಂದರೆ ಸರಿಸುಮಾರು 2 ತಿಂಗಳಿಂದಲೂ ಕೂಡ ಅಲ್ಲೇ ಇದ್ದಾನೆ. ಜಾಮೀನು ಮಂಜೂರಾಗಿ ದಕ್ಷಿಣ ಕನ್ನಡದ ಜಿಲ್ಲಾ ನ್ಯಾಯಾಲಯ ಕೂಡ ಒಂದು ಜಾಮೀನು ಕೂಡ ಆತನಿಗೆ ಮಂಜೂರು ಮಾಡಿತ್ತು. ಜಾಮೀನು ಮಂಜೂರು ಮಾಡಿ 9 ದಿನ ಆದರೂ ಕೂಡ ಯಾವುದೇ ರೀತಿಯಂತಹ ಜಾಮೀನು ಮಂಜೂರಾದ ನಂತರದಲ್ಲಿ 1 ಲಕ್ಷದ ಬಾಂಡ್ ಕೂಡ ಕೇಳಿತ್ತು. ಆ ಬಾಂಡ್ ಕೂಡ ಕೊಡುವಂತಹ ಜನರು ಕೂಡ ಅಲ್ಲಿ ಬರ್ತಾ ಇಲ್ಲ. ಅಂದ್ರೆ ಆ ಗ್ಯಾಂಗ್ನ ಅಂದ್ರೆ ಬುರುಡೆ ಗ್ಯಾಂಗ್ನ ಸದಸ್ಯರು ಯಾರು ಬರ್ತಾ ಇಲ್ಲ, ಅವ್ರ ಕುಟುಂಬಸ್ಥರು ಕೂಡ ಬಂದು ನೋಡ್ಕೊಂಡು ಹೋಗ್ತಾ ಇರೋ ಹೊರತು ಕೂಡ 1 ಲಕ್ಷ ಬಾಂಡ್ ಕೂಡ ಆತನಿಗೆ ಕೊಡುವಂತಹ ಯಾರು ಕೂಡ ಮುಂದೆ ಬರ್ತಾ ಇಲ್ಲ. ಇದರಿಂದಾಗಿ ಆತನನ್ನ ಮಾಸ್ಕ್ ಮ್ಯಾನ್ನ ಬುರುಡೆ ಗ್ಯಾಂಗ್ ಬಳಕೆ ಮಾಡ್ಕೊಂಡು ಈ ರೀತಿಯಾಗಿ ನಡು ನೀರಲ್ಲಿ ಕೈ ಕೊಡ್ತಾ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಅನುಮಾನ ಕೂಡ ವ್ಯಕ್ತ ಆಗ್ತಾ ಇರುವಂಥದ್ದು. ಇನ್ನೊಂದು ಕಡೆ ಇದು ಸಿಂಪತಿ ಗಿಟ್ಟಿಸ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಏನಾದರೂ ಬಾಂಡ್ ಕೊಡದೇ ಇರುವಂತಹ ಒಂದು ಲೆಕ್ಕಾಚಾರവും ಕೂಡ ಅವರ ಕುಟುಂಬಸ್ಥರಾಗಿರ್ಬೋದು ಮತ್ತೆ ಬುರುಡೆ ಗ್ಯಾಂಗ್ ಮಾಡ್ತಾ ಇದೆ ಅನ್ನುವಂತಹ ಒಂದು ಅನುಮಾನವು ಕೂಡ ಒಂದ್ ಕಡೆ ವ್ಯಕ್ತ ಆಗ್ತಾ ಇರುವಂಥದ್ದು. ಅರುಣ್. ಓಕೆ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.